ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ರಿಸರ್ಚ್ ಅಂದ್ರೇನು, ರಿಸರ್ಚಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಟೈಪ್ಸ್ ಆಫ್ ರಿಸರ್ಚ್, ಹೀಗೆ ಹಲವಾರು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ರಿಸರ್ಚ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇರೋ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಮೆಥಡ್ಸ್ ಆಫ್ ರಿಸರ್ಚ್ ಬಗ್ಗೆ ನೋಡೋಣ. ಮೊದಲನೇದು ಬಂದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಈ ಥರದ ರಿಸರ್ಚ್ ಯಾಕೆ ನಡೆಯುತ್ತೆ ಅಂತ ಅಂದರೆ ಟು ಎಸ್ಟಾಬ್ಲಿಷ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ಎರಡು ವೇರಿಯಬಲ್ಸ್ ಮಧ್ಯೆ ಇರುವಂತಹ ಕಾಸ್ ಮತ್ತು ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ಕಂಡುಹಿಡಿಯೋದಕ್ಕೇನೆ ಈ ಒಂದು ಎಕ್ಸ್ಪೆರಿಮೆಂಟಲ್ ರಿಸರ್ಚನ್ನು ಕಂಡಕ್ಟ್ ಮಾಡ್ತಾರೆ. ಈ ಒಂದು ಎಕ್ಸ್ಪೆರಿಮೆಂಟ್ ರಿಸರ್ಚಿನ ಪರ್ಪಸ್ ಏನು ಅಂತ ಆಗಲೇ ನಾವು ನೋಡಿದ್ವಿ. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ಕಂಡುಹಿಡಿತೀವಿ ಅಂತ. ಮ್ಯಾನಿಪ್ಯುಲೇಷನ್, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳಿ ಎರಡಿರುತ್ತೆ. ಇಲ್ಲಿ ಇದನ್ನು ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್, ಡಿಸ್ಕೌಂಟ್ ಆನ್ ಪ್ರಾಡಕ್ಟ್ಸ್ ವಿಲ್ ಇನ್ಕ್ರೀಸ್ ಸೇಲ್ಸ್. ಇಲ್ಲಿ ಡಿಸ್ಕೌಂಟ್ ಕೊಟ್ಟಷ್ಟು ಪ್ರಾಡಕ್ಟಿನ ಸೇಲ್ಸು ಜಾಸ್ತಿ ಆಗುತ್ತೆ. ಈ ಒಂದು ರಿಸರ್ಚನ್ನು ಮಾಡಬೇಕಾದ್ರೆ ಸೇಲ್ಸ್ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ, ಡಿಸ್ಕೌಂಟ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ನಾವು ರಿಸರ್ಚ್ ಮಾಡೋಕ್ಕೋಸ್ಕರ ಡಿಸ್ಕೌಂಟಿನ ರೇಟ್ ಅಂದರೆ ಡಿಸ್ಕೌಂಟ್ ಬಂತು ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್. ಆ ಇಂಡಿಪೆಂಡೆಂಟ್ ವೇರಿಯಬಲ್ನ ವೇರಿ ಮಾಡ್ತಾ ಹೋಗ್ತೀವಿ. ಅಂದರೆ ಪರ್ಸೆಂಟೇಜ್ ಇಷ್ಟು ಹಾಕಿದ್ರೆ ಎಷ್ಟು ಸೇಲ್ಸ್ ಆಗ್ಬೋದು, ಇಷ್ಟು ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಸೇಲ್ಸ್ ಆಗಬಹುದು ಅಂತ ಹೇಳಿ ಇಂಡಿಪೆಂಡೆಂಟ್ ವೇರಿಯಬಲ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಹೋಗ್ತೀವಿ. ಅದೇನೇ ಈ ಪಾಯಿಂಟಲ್ಲಿರೋದು. ರಿಸರ್ಚರ್ ಮ್ಯಾನಿಪ್ಯುಲೇಟ್ಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ನ ಮ್ಯಾನಿಪ್ಯುಲೇಟ್ ಮಾಡಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ಸನ್ನು ನಾವು ಹುಡುಕೋದೇನೇ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಮುಂದೆ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಅಂದರೆ ಯಾವುದೋ ಒಂದು ಪ್ರಾಬ್ಲಮ್ನ ತಗೊಂಡು ಅದನ್ನು ಕ್ಲಿಯರಾಗಿ ಡಿಫೈನ್ ಮಾಡಿ ಸರ್ವೆ, ಅಬ್ಸರ್ವೇಷನ್, ಕ್ವೆಷನೇರ್ ಮತ್ತು ಸೆಕೆಂಡರಿ ಡೇಟಾ, ಈ ಎಲ್ಲ ಟೂಲ್ಸನ್ನು ಯೂಸ್ ಮಾಡಿಕೊಂಡು ರಿಸರ್ಚ್ ಮಾಡುವಂಥದ್ದನ್ನೇ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಹೇಳಿ ಕರೀತಾರೆ. ಇದರ ಇಂಟೆನ್ಷನ್ ಏನು ಅಂತ ಅಂದರೆ ಟು ಕಲೆಕ್ಟ್ ಆ್ಯಕ್ಯುರೇಟ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಇನ್ಫಾರ್ಮೇಷನ್. ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ನ, ಸಿಸ್ಟಮ್ಯಾಟಿಕ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದೇ ಇದರ ಒಂದು ಇಂಟೆನ್ಷನ್ ಆಗಿರುತ್ತೆ. ಎಕ್ಸಾಂಪಲ್ಸ್, ಸರ್ವೇಸ್ ಮುಖಾಂತರ, ಕೇಸ್ ಸ್ಟಡೀಸ್ ಮುಖಾಂತರ ಮತ್ತು ಅಬ್ಸರ್ವೇಷನಲ್ ಸ್ಟಡೀಸ್, ಈ ಥರದನ್ನೆಲ್ಲನೂ ಮಾಡೋದನ್ನು ಡಿಸ್ಕ್ರಿಪ್ಟಿವ್ ಮೆಥಡ್ ಆಫ್ ರಿಸರ್ಚ್ ಅಂತ ಹೇಳಿ ಕರೀತಾರೆ. ಮುಂದಿನ ಫಾರ್ಮ್ ಆಫ್ ರಿಸರ್ಚ್ ಹಿಸ್ಟಾರಿಕಲ್ ಮೆಥಡ್. ಹಿಸ್ಟಾರಿಕಲ್ ಮೆಥಡ್ ಅಂದರೆ ಟು ಸಿಸ್ಟಮ್ಯಾಟಿಕಲಿ ಕಲೆಕ್ಟ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಡೇಟಾ ಟು ಡಿಸ್ಕ್ರೈಬ್, ಎಕ್ಸ್ಪ್ಲೇನ್ ಆರ್ ಅಂಡರ್ಸ್ಟ್ಯಾಂಡ್ ಪಾಸ್ಟ್ ಆ್ಯಕ್ಷನ್ ಆರ್ ಇವೆಂಟ್ಸ್. ಹಿಂದೆ ನಡೆದಿರುವಂಥ ಇವೆಂಟ್ಸನ್ನು ಅಥವಾ ಆ್ಯಕ್ಷನ್ಸನ್ನು ಡಿಸ್ಕ್ರೈಬ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದು ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಮಾಡುವಂಥ ರಿಸರ್ಚನ್ನು ಹಿಸ್ಟಾರಿಕಲ್ ಮೆಥಡ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸೋರ್ಸಸ್ ಎಲ್ಲಿರುತ್ತೆ ಅಂತ ಅಂದರೆ ಪ್ರೈಮರಿ ಸೋರ್ಸಸ್ ಅಥವಾ ಸೆಕೆಂಡರಿ ಸೋರ್ಸಸ್ ಆಗಿರ್ಬೋದು. ಪ್ರೈಮರಿ ಸೋರ್ಸಸ್ಸಲ್ಲಿರುವಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಥವಾ ಸೆಕೆಂಡರಿ ಸೋರ್ಸಸ್ಸಲ್ಲಿರುವಂಥ ಇಂಟರ್ಪ್ರಿಟೇಷನ್ಸನ್ನು ತಗೊಂಡು ಈ ಮೆಥಡ್ ಆಫ್ ರಿಸರ್ಚನ್ನು. ಮುಂದಿನ ಟೈಪ್ ಆಫ್ ರಿಸರ್ಚ್ ಕ್ವಾಲಿಟೇಟಿವ್ ಮೆಥಡ್. ನಾನು ಆಗಲೂ ನಿಮಗೆ ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್ ಅಂತ ಅಂದರೆ ಏನು ಅಂತ ಹೇಳಿದೆ. ನಾನ್ ನ್ಯೂಮರಿಕಲ್ ಟೆಕ್ಸ್ಟ್ಸು ಅಥವಾ ಯಾವುದೇ ಆಡಿಯೋಸ್, ವಿಡಿಯೋಸ್, ಇಮೇಜಸ್, ವರ್ಡ್ಸಿನ ಮುಖಾಂತರ ಮಾಡುವಂಥ ರಿಸರ್ಚನ್ನು ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್ ಅಂತಾರೆ. ಇದರ ಫೋಕಸ್ ಏನು ಅಂತ ಅಂದರೆ ಮೀನಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಲೈವ್ ಎಕ್ಸ್ಪೀರಿಯನ್ಸಸ್ಸನ್ನು, ಒಂದು ನ್ಯಾಚುರಲ್ ಫೆನಾಮಿನಾನ, ಸೆಟ್ಟಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇನೇ ಕ್ವಾಲಿಟೇಟಿವ್ ಮೆಥಡಿನ ಫೋಕಸ್ ಆಗಿರುತ್ತೆ. ಇಲ್ಲಿ ಯಾವ ಥರ ಡೇಟಾ ಯೂಸ್ ಆಗುತ್ತೆ ಅಂತಂದರೆ ನಾನ್ ನ್ಯೂಮರಿಕಲ್ ಡೇಟಾ, ಆವಾಗಲೇ ಹೇಳಿದ್ದೆ, ಟೆಕ್ಸ್ಟ್ಸ್ ಆಗಿರ್ಬೋದು, ಆಡಿಯೋ, ವಿಡಿಯೋ, ಇಂಟರ್ವ್ಯೂ, ಅಬ್ಸರ್ವೇಷನ್ಸ್, ಇದೆಲ್ಲನೂ ಕ್ವಾಲಿಟೇಟಿವ್ ಮೆಥಡಲ್ಲಿ ಯೂಸ್ ಆಗುತ್ತೆ. ಮುಂದೆ ಕ್ವಾಂಟಿಟೇಟಿವ್ ಮೆಥಡ್ ಆಫ್ ರಿಸರ್ಚ್. ಕ್ವಾಂಟಿಟೇಟಿವ್ ಮೆಥಡ್ ಆಫ್ ರಿಸರ್ಚಿನ ಫೋಕಸ್ ಏನು ಅಂತ ಅಂದರೆ ಟು ಟೆಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಥಿಯರೀಸ್ ಬೈ ಎಕ್ಸಾಮೈನಿಂಗ್ ರಿಲೇಷನ್ಶಿಪ್ ಅಮಾಂಗ್ ವೇರಿಯಬಲ್ಸ್ ವಿಚ್ ಆರ್ ಮೆಷರ್ಡ್ ನ್ಯೂಮರಿಕಲಿ. ವೇರಿಯಬಲ್ಸ್ನ ರಿಲೇಷನ್ಶಿಪ್ಪನ್ನು ನ್ಯೂಮರಿಕಲ್ ಡೇಟಾ ಮೂಲಕ ಮೆಷರ್ ಮಾಡೋದೇ ಕ್ವಾಂಟಿಟೇಟಿವ್ ಮೆಥಡ್ ಆಫ್ ರಿಸರ್ಚ್. ಇಲ್ಲಿ ಯಾವ ಥರ ಡೇಟಾ ಯೂಸ್ ಆಗುತ್ತೆ ಅಂತ ಅಂದರೆ ನ್ಯೂಮರಿಕಲ್ ಡೇಟಾ ಮತ್ತು ಸ್ಟ್ಯಾಟಿಸ್ಟಿಕಲ್ ಡೇಟಾ.
ಇದಕ್ಕೆ ಯೂಸ್ ಮಾಡೋ ಕಾಮನ್ ಅಪ್ರೋಚಸ್ ಸರ್ವೇಸ್, ಎಕ್ಸ್ಪರಿಮೆಂಟ್ಸ್ ಮತ್ತು ಕ್ಯಾಶುಯಲ್ ಕಂಪ್ಯಾರೇಟಿವ್ ರಿಸರ್ಚ್ಗಳಾಗಿವೆ. ಇದಿಷ್ಟು ಮೆಥಡ್ಸ್ ಆಫ್ ರಿಸರ್ಚ್. ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಟೆಪ್ಸ್ ಆಫ್ ರಿಸರ್ಚ್. ಈ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿರುವಂತಹ ಮೊದಲನೇ ಸ್ಟೆಪ್ ಐಡೆಂಟಿಫಿಕೇಷನ್ ಆಫ್ ಪ್ರಾಬ್ಲಮ್. ನಾನು ಆಗಲೇ ನಿಮಗೆ ನೇಚರಲ್ಲಿ ಹೇಳಿದ್ದೆ, ಯಾವುದೇ ರಿಸರ್ಚ್ ಶುರುವಾಗೋದು ಒಂದು ಪ್ರಾಬ್ಲಮ್ಮಿಂದ. ಹಾಗೇನೇ ನಾವು ಆ ಪ್ರಾಬ್ಲಮ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದನ್ನು ಫಸ್ಟ್ ಪ್ರೋಸೆಸ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಕಂಪನಿಯ ಸೇಲ್ಸು ಡಿಕ್ಲೈನ್ ಆಗ್ತಾಯಿದ್ರೆ ಕಂಪನಿಗೆ ಅದು ಒಂದು ಪ್ರಾಬ್ಲಮ್. ಈ ಕಂಪನಿ ಸೇಲ್ಸ್ ಡಿಕ್ಲೈನಿನ ರೀಸನ್ ಏನು ಅಂತ ಹೇಳಿ ರಿಸರ್ಚ್ ಮಾಡೋಕ್ಕೆ ಡಿಸೈಡ್ ಮಾಡೋದೇ ಪ್ರಾಬ್ಲಮ್ ಐಡೆಂಟಿಫಿಕೇಷನ್. ಈಗ ಮುಂದಿನ ಸ್ಟೆಪ್ ಏನು ಅಂತ ಅಂದರೆ ರಿವ್ಯೂ ಆಫ್ ಲಿಟ್ರೇಚರ್. ರಿವ್ಯೂ ಆಫ್ ಲಿಟ್ರೇಚರ್ ಏನು ಅಂತ ಅಂದರೆ ಎಕ್ಸಿಸ್ಟಿಂಗ್ ಥಿಯರೀಸ್ ಏನಿದ್ದಾವೆ ಅದನ್ನು ವೆರಿಫೈ ಮಾಡಿ ನಿಮ್ಮ ಸ್ಟಡಿಗೆ ರಿಲೇಟ್ ಆಗಿರುವಂಥ ಕೆಲವೊಂದು ಪಾಯಿಂಟ್ಸನ್ನು ಕಲೆಕ್ಟ್ ಮಾಡುವಂಥದ್ದು. ಇದರಿಂದ ಏನು ಉಪಯೋಗ ಅಂತ ಅಂದರೆ ಇಟ್ ಎನ್ಶೋರ್ಸ್ ವಾಟ್ ಹ್ಯಾಸ್ ಬೀನ್ ಆಲ್ರೆಡಿ ಡನ್, ವೇರ್ ದ ಗ್ಯಾಪ್ ಎಕ್ಸಿಸ್ಟ್ ಆ್ಯಂಡ್ ಪ್ರಿವೆಂಟ್ಸ್ ಡ್ಯೂಪ್ಲಿಕೇಶನ್ ಆಫ್ ವರ್ಕ್. ಯಾವ ಥರದ ರಿಸರ್ಚ್ ಆಲ್ರೆಡಿ ನಡೆದಿದೆ, ನಮ್ಮ ರಿಸರ್ಚಿಗೂ ನಡೆದಿರುವಂಥ ರಿಸರ್ಚ್ಗೂ ಇರುವಂಥ ಗ್ಯಾಪ್ ಏನು, ಇದನ್ನು ನೋಡೋದಕ್ಕೆ ರಿವ್ಯೂ ಆಫ್ ಲಿಟ್ರೇಚರ್ ಅನ್ನುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ. ರಿವ್ಯೂ ಆಫ್ ಲಿಟ್ರೇಚರ್ ಯಾವಾಗಲೂ ಡ್ಯೂಪ್ಲಿಕೇಶನ್ ಆಫ್ ವರ್ಕ್ ಅಂದರೆ ಸೇಮ್ ರಿಸರ್ಚನ್ನೇ ಕಂಡಕ್ಟ್ ಮಾಡೋದನ್ನು ತಡೆಯುತ್ತೆ. ಇದಕ್ಕಿರುವಂಥ ಸೋರ್ಸಸ್ ಆಬ್ವಿಯಸ್ಲಿ ಬುಕ್ಸ್ ಇರುತ್ತೆ, ಜರ್ನಲ್ಸ್ ಇರುತ್ತೆ, ಕಂಪನಿ ರೆಕಾರ್ಡ್ಸು, ಗೌರ್ಮೆಂಟ್ ರಿಪೋರ್ಟ್ಸು, ಆನ್ಲೈನ್ ಡೇಟಾಬೇಸ್, ಇದೆಲ್ಲ ನೋಡಿಬಿಟ್ಟು ರಿವ್ಯೂ ಆಫ್ ಲಿಟ್ರೇಚರ್ನ ನಾವು ಕಲೆಕ್ಟ್ ಮಾಡಬಹುದು. ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ಟು ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್. ಹೈಪೋಥೆಸಿಸ್ ಅಂದರೆ ಒಂದು ಟೆಂಟೇಟಿವ್ ಅಸಂಪ್ಷನ್, ಒಂದು ಅಸಂಪ್ಷನ್ ಅಷ್ಟೇನೆ, ಆರ್ ಪ್ರಿಪೊಸಿಷನ್ ಟು ಬಿ ಟೆಸ್ಟೆಡ್. ಹೈಪೋಥೆಸಿಸ್ ಅನ್ನುವಂಥದ್ದು ಯಾವಾಗಲೂ ವೇರಿಯಬಲ್ಸ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪನ್ನು ಸ್ಟಡಿ ಮಾಡೋದಕ್ಕೆ ಒಂದು ಡೈರೆಕ್ಷನನ್ನು ಕೊಡುತ್ತೆ. ಎಕ್ಸಾಂಪಲ್, ಎ ಕಂಪನಿ ಮೇ ಅಸ್ಯೂಮ್ ಆಫರಿಂಗ್ ಡಿಸ್ಕೌಂಟ್ಸ್ ಟು ಇನ್ಕ್ರೀಸ್ ಸೇಲ್ಸ್ ವಾಲ್ಯೂಮ್. ಸೇಲ್ಸ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಕಂಪನಿ ಡಿಸ್ಕೌಂಟ್ಸನ್ನು ಆಫರ್ ಮಾಡುತ್ತೆ. ಇಲ್ಲಿ ಎರಡು ರೀತಿಯಾದ ಹೈಪೋಥೆಸಿಸ್ ಬರುತ್ತೆ. ಒಂದು ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್. ನಲ್ ಹೈಪೋಥೆಸಿಸ್ ಯಾವಾಗಲೂ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅನ್ನುವಂಥದ್ದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಅಂದರೆ ಡಿಸ್ಕೌಂಟಿಗೆ ಮತ್ತು ಸೇಲ್ಸ್ ವಾಲ್ಯೂಮ್ ಮಧ್ಯೆ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅಂತ ನಲ್ ಹೈಪೋಥೆಸಿಸ್ ಹೇಳುತ್ತೆ. ಅದೇ ಆಲ್ಟರ್ನೇಟಿವ್ ಹೈಪೋಥೆಸಿಸ್ಸು ರಿಲೇಷನ್ಶಿಪ್ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದಿಷ್ಟು ಬಂದು ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್. ಮುಂದಿನ ಪಾಯಿಂಟ್ ರಿಸರ್ಚ್ ಡಿಸೈನ್. ರಿಸರ್ಚ್ ಡಿಸೈನ್ ಅಂದರೆ ಒಂದು ಪ್ಲ್ಯಾನ್ ಅಥವಾ ಬ್ಲೂ ಪ್ರಿಂಟ್ ಆಫ್ ಎಂಟೈರ್ ರಿಸರ್ಚ್ ಅಂತ ಹೇಳಿ ಕರಿಬಹುದು. ಇಲ್ಲಿ ನಾವು ಯಾವ ರೀತಿಯಾದ ರಿಸರ್ಚನ್ನು ಮಾಡ್ತಾಯಿದ್ದೀವಿ, ಡೇಟಾ ಹೇಗೆ ಕಲೆಕ್ಟ್ ಮಾಡ್ತಾಯಿದ್ದೀವಿ, ಅದಕ್ಕೆ ಯೂಸ್ ಮಾಡ್ತಿರುವಂಥ ಟೂಲ್ಸ್ ಯಾವುದು, ಈ ಥರದ್ದೆಲ್ಲ ಡಿಸೈನ್ ಮಾಡ್ಕೊಳ್ಳೋದನ್ನು ರಿಸರ್ಚ್ ಡಿಸೈನ್ ಅಂತ ಹೇಳಿ ಕರೀತಾರೆ. ಮುಂದಿನ ಸ್ಟೆಪ್ ಬಂದ್ಬಿಟ್ಟು ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ಗೆ ಎರಡು ಸೋರ್ಸ್ ಇರುತ್ತೆ. ಒಂದು ಪ್ರೈಮರಿ ಸೋರ್ಸ್, ಮತ್ತೊಂದು ಸೆಕೆಂಡರಿ ಸೋರ್ಸ್. ಇಲ್ಲಿ ಪ್ರೈಮರಿ ಸೋರ್ಸ್ ಅಂದರೆ ಇಂಟರ್ವ್ಯೂಸ್, ಸರ್ವೇಸ್, ಅಬ್ಸರ್ವೇಷನ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಆಗಿರುತ್ತೆ. ಇದಿಷ್ಟರ ಮೂಲಕ ಡೇಟಾವನ್ನು ಕಲೆಕ್ಟ್ ಮಾಡಿದ್ರೆ ಅದು ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಆಗಿರುತ್ತೆ. ಅದೇ ಸೆಕೆಂಡರಿ ಸೋರ್ಸ್ ಅಂದರೆ ಗೌರ್ಮೆಂಟಿನ ರಿಪೋರ್ಟ್ಸು, ಯಾವುದೇ ಪಬ್ಲಿಷ್ ಆಗಿರುವಂಥ ಆರ್ಟಿಕಲ್ಸು, ಜರ್ನಲ್ಸು, ಕಂಪನಿಯ ರಿಪೋರ್ಟ್ಸು, ಬುಕ್ಸ್, ಮ್ಯಾಗ್ಝಿನ್ಸ್, ನ್ಯೂಸ್ ಪೇಪರ್, ಹೀಗೆ ಹಲವಾರು ಸೆಕೆಂಡರಿ ಸೋರ್ಸಸ್ಗಳಿದ್ದಾವೆ. ಇವುಗಳ ಮೂಲಕ ಡೇಟಾವನ್ನು ಕಲೆಕ್ಟ್ ಮಾಡಿದ್ರೆ ಸೆಕೆಂಡರಿ ಸೋರ್ಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳಿ ಕರಿಬಹುದು. ಪ್ರೈಮರಿ ಡೇಟಾನ ಯಾವಾಗಲೂ ಒರಿಜಿನಲ್ ಡೇಟಾ ಆದರೆ ಕಾಸ್ಟ್ಲಿ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಡೇಟಾ ಅಂತ ಹೇಳಿ ಕರೀತಾರೆ. ಅದೇ ಸೆಕೆಂಡರಿ ಡೇಟಾ ಅನ್ನೋದು ರೆಡಿಲಿ ಅವೈಲೇಬಲ್ ಇರುತ್ತೆ, ಆದರೆ ಕಂಪ್ಲೀಟಾಗಿ ರಿಲಯಬಲ್ ಅಂದರೆ ನಂಬಿಕೆಗೆ ಅರ್ಹವಾದ ಡೇಟಾ ಅಂತ ಹೇಳೋಕ್ಕಾಗಲ್ಲ. ಇದಿಷ್ಟು ಬಂದ್ಬಿಟ್ಟು ಡೇಟಾ ಕಲೆಕ್ಷನ್. ಮುಂದಿನ ಸ್ಟೆಪ್ ಸ್ಯಾಂಪಲ್ ಡಿಸೈನ್. ಸ್ಯಾಂಪಲ್ ಅನ್ನುವಂಥದ್ದು ಎ ಪಾರ್ಟ್ ಆಫ್ ಎಂಟೈರ್ ಪಾಪ್ಯುಲೇಷನ್. ಸ್ಯಾಂಪ್ಲಿಂಗ್ ಅಂದರೆ ಡ್ರಾಯಿಂಗ್ ಸ್ಯಾಂಪಲ್ಸ್ ಫ್ರಮ್ ಎಂಟೈರ್ ಪಾಪ್ಯುಲೇಷನಿಂದ ಕೆಲವೊಂದು ಸ್ಯಾಂಪಲ್ಸನ್ನು ತಗೊಂಡು ಆ ಸ್ಯಾಂಪಲ್ಗಳ ಮೂಲಕ ಸ್ಟಡಿ ಮಾಡೋದೇನೇ ಸ್ಯಾಂಪಲ್ ಡಿಸೈನ್. ಈ ಸ್ಯಾಂಪ್ಲಿಂಗ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ಈ ಮೆಥಡ್ಸ್ ಯಾವ್ದ್ಯಾವುದು ಅಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಹೀಗೆ ಪರ್ಪಸಿವ್, ಸ್ನೋಬಾಲ್ ಸ್ಯಾಂಪ್ಲಿಂಗ್, ತುಂಬ ಹಲವಾರು ಟೈಪ್ಸ್ ಇದ್ದಾವೆ. ಇದನ್ನು ಸ್ಯಾಂಪಲ್ ಡಿಸೈನ್ ಅಂತ ಹೇಳಿ ಕರೀತಾರೆ.
ಇನ್ನು ಮುಂದಿನ ಪಾಯಿಂಟ್ ಬಂದುಬಿಟ್ಟು ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಸ್ಯಾಂಪಲ್ ಡಿಸೈನ್ ಎಲ್ಲ ಮಾಡಿದ್ಮೇಲೆ ಆ ಡೇಟಾನ ಕರೆಕ್ಟಾಗಿ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಮತ್ತು ಅನಾಲಿಟಿಕಲ್ ಟೂಲ್ಸನ್ನು ಯೂಸ್ ಮಾಡಿ ನಾವು ಸ್ಟ್ಯಾಟಿಸ್ಟಿಕಲ್ ಡೇಟಾನ ಅನಲೈಸ್ ಮಾಡಬೇಕಾಗುತ್ತೆ. ಇದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಲೈಕ್ ಮೀನು, ಕಾರಿಲೇಷನ್ನು, ರಿಗ್ರೆಷನ್, ಹೈಪೋಥೆಸಿಸ್ ಟೆಸ್ಟಿಂಗ್ನೆಲ್ಲ ಅಪ್ಲೈ ಮಾಡಿ ಒಂದು ಕರೆಕ್ಟ್ ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ರಿಪೋರ್ಟ್ ಪ್ರಿಪ್ರೇಷನ್ ಆ್ಯಂಡ್ ಪ್ರೆಸೆಂಟೇಷನ್. ಇದನ್ನು ಫೈನಲ್ ಸ್ಟೇಜ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನೀವು ಮಾಡಿರುವಂಥ ರಿಸರ್ಚಿನ ಫೈಂಡಿಂಗ್ಸ್ ಏನೇನಿದೆ ಅನ್ನುವಂಥದ್ದನ್ನ ಒಂದು ರಿಪೋರ್ಟ್ ಫಾರ್ಮಿಗೆ ತರಬೇಕಾಗತ್ತೆ. ಇಲ್ಲಿ ನಿಮ್ಮ ರಿಪೋರ್ಟಿನ ಇಂಟ್ರೊಡಕ್ಷನ್, ರಿಸರ್ಚ್ ಡಿಸೈನ್, ಪ್ರೊಫೈಲ್, ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್, ಫೈಂಡಿಂಗ್ಸ್, ಸಜೆಷನ್, ಕನ್ಕ್ಲೂಷನ್ಸ್ ಈ ಎಲ್ಲ ಪಾರ್ಟ್ಸು ರಿಪೋರ್ಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ರಿಪೋರ್ಟು ಯಾವಾಗಲೂ ಕ್ಲಿಯರ್ ಆಗಿರಬೇಕು, ಲಾಜಿಕಲ್ ಡೇಟಾ ಮುಖಾಂತರ ಸಪೋರ್ಟ್ ಆಗಿರಬೇಕು. ಈ ಇಷ್ಟು ಪಾಯಿಂಟ್ಸು ನಮಗೆ ಸ್ಟೆಪ್ಸ್ ಆಫ್ ರಿಸರ್ಚ್ ಯಾವ್ದ್ಯಾವುದು ಅಂತ ಹೇಳಿ ತಿಳಿಸ್ಕೊಡುತ್ತೆ. ರಿಸರ್ಚ್ ಅನ್ನುವಂಥದ್ದು ಸಿಸ್ಟಮ್ಯಾಟಿಕ್ ಅಂತ ನಾನು ನೇಚರಲ್ಲಿ ಹೇಳಿದ್ದೆ. ಈ ಎಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರೋದ್ರಿಂದಲೇ ರಿಸರ್ಚನ್ನು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಂತ ಹೇಳಿ ಕರೀತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ರಿಸರ್ಚ್ ಮತ್ತು ಸ್ಟೆಪ್ಸ್ ಟು ರಿಸರ್ಚ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಮತ್ತು ಫಾರ್ಮ್ಯಾಟ್ಸ್ ಆ್ಯಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್ ಬಗ್ಗೆ ತಿಳ್ಕೊತೀವಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. KCETಗೆ ಪ್ರಿಪೇರ್ ಆಗ್ತಾ ಇರೋ ಇನ್ನು ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.